ನಮಸ್ಕಾರ ಕರ್ನಾಟಕ. ಏನು ಗುರು, ನಮಗೇನು ಕೀಳಕ್ಕೆ ಕೆಲಸ ಇಲ್ದಿರ ಏನು ಇಲ್ದಿರ ನಾವು ಸುಮ್ಮನೆ ಇದ್ದೀವ? ಇಷ್ಟು ದಿನ ಅವ್ರಿಗೆ ಓಟ್ ಒತ್ತಿ 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 ಎಲ್ಲ ಜನಗಳು ಒಂದು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ, ಯಾರು ಎಲಿಮಿನೇಟ್ ಆಗ್ಬೋದಪ್ಪ, ಏನಪ್ಪ ಏನಾಗುತ್ತೆ ಅಂತ ಫುಲ್ ಕುತೂಹಲ ಥರ ಪ್ರೋಮೋ ತೋರಿಸ್ಬಿಟ್ಟು ಕೊನೆಯದಾಗಿ ಎಲ್ಲರೂ ಓಟ್ ಹಾಕಿರೋದಕ್ಕೂ 1% ಬೆಲೆ ಕೊಡ್ದಿರ ಇವತ್ತು ಈ ಎಲಿಮಿನೇಷನ್ನೇ ಇಲ್ವಂತೆ ಗುರು. ಏನು ಗುರು ಇವ್ರಿಗೆ ಬಂದಿರೋದು? ಎಲ್ಲರಿಗೂ ಭಯ ಪಡಿಸ್ಬಿಟ್ಟು ಇವತ್ತು ವರ್ತೂರ್ ಸಂತೋಷ್ ಹೋಗ್ಬಿಡ್ತಾರೆ, ಇಲ್ಲಾರು ತುಕಾಲಿ ಹೋಗ್ಬಿಡ್ತಾರೆ, ಈ ಸೈಡ್ ತನಿಷಾ ಹೋಗ್ಬಿಡ್ತಾಳೆ, ಯಾರೋ ಒಬ್ರು ಹೋಗ್ಬಿಡ್ತಾರೆ ಅನ್ನೋ ಥರ ಟ್ವಿಸ್ಟ್ ಥರ ಕೊಟ್ಬಿಟ್ಟು ಕೊನೆಗೆ ಎಲಿಮಿನೇಷನ್ ಇಲ್ಲ ಈ ಸತಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಎಲ್ಲರೂ ಮನೇಲಿ ಇದ್ಬಿಡ್ರಿ ಅಂತ ಡೌನ್ ಮಾಡಿಬಿಡೋದು. ಇದೇ ಆಗೋಯ್ತು. ಜನ ಅನ್ಕೊಳ್ಳೋದೇ ಒಂದು, ಬಿಗ್ ಬಾಸ್ ಮಾತ್ರ ಜನಗಳಿಗೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಿದೆ. ನನ್ನ ಅನಿಸಿಕೆ ಪ್ರಕಾರ ಒಳ್ಳೆ ಡುಬಾಕ್ ಥರ ಮಾಡ್ತಿದ್ದಾರೆ, ನನ್ನ ಅನಿಸಿಕೆ ಇದು. ಮತ್ತು ಈ ಓಟ್ ಹಾಕಿರೋರಿಗೆ ಬೆಲೆನೇ ಇಲ್ಲ ಬಿಡುಗರು. ಏನೇ ಆದರೂ ಬರೀ ಕತೆ ಹೇಳೋದೇ ಆಗೋಗ್ಬಿಟ್ಟಿದೆ ಇವ್ರದ್ದು. ನಾವು ಅನ್ಕೊತಾ ಇರ್ತೀವಿ ಏನೋ ಆಗುತ್ತೆ ಅಂತ, ಅಲ್ಲಿ ಏನೂ ಆಗಲ್ಲ. ಒಟ್ಟಿನಲ್ಲಿ ಇದು ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ. ಸಂಗೀತನ ಇವರೇ ಗೆಲ್ಸೋ ಥರ ಇದ್ದಾರೆ ಅಂತ ನನಗನ್ನಿಸ್ತಿದೆ ಸ್ನೇಹಿತರೆ. ಈ ವಾರ ಎಲಿಮಿನೇಷನ್ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.